ಮಂಜುನಾಥ್ ಅವರು ಉತ್ತರ ಕೊಡ್ಲಿ, ಅದಾದ್ಮೇಲೆ ನಾಗೇಂದ್ರ ಸರ್ ಆಡ್ ಆನ್ ಮಾಡ್ಲಿ. ಮಂಜುನಾಥ್ ಅವರೇ, ನೀವು ಶಿಸ್ತು ಅಂತ ಹೇಳ್ತಿದ್ದೀರಿ. ಹೈಕಮಾಂಡ್ ನ ಸಂದೇಶಕ್ಕೆ 3 ಕಾಸಿನ ಮೇಲೆ ಯತೀಂದ್ರ ಸಿದ್ದರಾಮಯ್ಯನವರೇ ಕೊಡ್ತಿಲ್ಲ, ಮಾತನಾಡಬೇಡಿ ಅಂತ ಹೇಳಿ ನಮ್ಗೆ ಹೇಳಿದ್ದಾರೆ ಅಂತ ಹೇಳಿ ಕೋನಾರೆಡ್ಡಿ ಅವರು ಅತ್ಯಂತ ಶಿಸ್ತಿನಿಂದ ಹೇಳಿದ್ರು. ಮಾತನಾಡ್ಲಿಲ್ಲ ಕೂಡ ಅವರು, ಯಾರ ವಿರುದ್ಧವೂ ಮಾತನಾಡ್ಲಿಲ್ಲ, ಯಾರ ಪರನೂ ಮಾತನಾಡ್ಲಿಲ್ಲ. ಯತೀಂದ್ರ ಸಿದ್ದರಾಮಯ್ಯನವರು ಕೇರೆ ಮಾಡ್ತಿಲ್ಲ ರೀ. ಒಂದಲ್ಲ ಎರಡಲ್ಲ 3 ಬಾರಿ ಹೇಳ್ತಿದ್ದಾರೆ. ಎಲ್ಲಿ ಬಂತು ಶಿಸ್ತು, ಎಲ್ಲಿ ಬಂತು ನಿಯಮ ಪಾಲನೆ, ಎಲ್ಲಿ ಬಂತು ಹೈಕಮಾಂಡ್ ನ ಆದೇಶಕ್ಕೆ ಕೊಡೋ ಗೌರವ? ನಾನು ಸ್ಪಷ್ಟನೆ ಹೇಳಿದೆ ನಿಮ್ಗೆ. ನೋಡಿ, ಎಲ್ಲದನ್ನು ಕೂಡ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ. ಸ್ವಲ್ಪ ಸಮಯಕ್ಕೆ ತಕ್ಕಂತೆ ಯೋಚನೆ ಮಾಡ್ಬಿಟ್ಟು ಯಾವ ರೀತಿಯಲ್ಲಿ ಎಲ್ಲರಿಗೂ ಕೂಡ ತಕ್ಕವಾಗಿ ಅದಕ್ಕೆ ರಿಪ್ಲೈ ತಗೋಬೇಕು, ಖಂಡಿತವಾಗ್ಲೂ ಹೈಕಮಾಂಡ್ ತಗೊಳುತ್ತೆ. ಸೂಕ್ಷ್ಮವಾಗಿ ಎಲ್ಲದನ್ನು ಕೂಡ ಗಮನಿಸ್ತಿದೆ. ನಾನು ಮೊದಲನೇ ಸ್ಟಾರ್ಟಿಂಗ್ ಕೂಡ ಹೇಳ್ದೆ, ಎಲ್ಲರೂ ಕೂಡ ಸಮಾನರು ಹೈಕಮಾಂಡ್ ದೃಷ್ಟಿನಲ್ಲಿ. ಎಲ್ಲಾ ಕೂಡ ಕಾಂಗ್ರೆಸ್ ಪಕ್ಷವನ್ನ ಮುಂದಿನ ಚುನಾವಣೆಯಲ್ಲಿ, ಮುಂದಿನ ಎಲೆಕ್ಷನ್ ನಲ್ಲಿ ಯಾವ ರೀತಿ ಅಧಿಕಾರಕ್ಕೆ ತರಬೇಕೋ ಆ ರೀತಿಯಲ್ಲೆಲ್ಲ ಕೆಲಸ ಮಾಡಿರ್ತಕ್ಕಂಥದ್ದು. ಸಾಮಾಜಿಕವಾಗಿ ಏನು ಸುಭದ್ರತೆಯನ್ನ ರಾಜ್ಯಕ್ಕೆ ಕೊಡಬೇಕು ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು. ಇವತ್ತು ಯತೀಂದ್ರ ಅವರನ್ನು ಕಾಂಗ್ರೆಸ್ ದೃಷ್ಟಿನಲ್ಲಿ ಅವರೆಷ್ಟೋ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಕೂಡ ಕಾಂಗ್ರೆಸ್ನ ಕಣ್ಣಿನಲ್ಲಿ ಅಷ್ಟೇ ಕೂಡ ಸಮಾನರು ಅಂತ ಹೇಳ್ತೀನಿ. ಆಮೇಲೆ ಯತೀಂದ್ರ ಅವರಿಗೊಂದು ಬೇರೆಯವರಿಗೊಂದು ಅನ್ನೋದು ಖಂಡಿತ ಇಲ್ಲ. ಸೂಕ್ಷ್ಮವಾಗಿ ಎಲ್ಲದನ್ನು ಕೂಡ ಗಮನಿಸ್ತದೆ. ಬಟ್ ನೀವ್ ಹೇಳ್ತೀರಿ ಇಕ್ಬಾಲ್ ಹುಸೇನ್ ಅವರ ಸ್ಟೇಟ್ಮೆಂಟ್ ಇವತ್ತು ನೀವು ಗಮನಿಸಬೇಕಾಗಿತ್ತು ಸರ್. ಏನ್ ಹೇಳಿದ್ರು ಗೊತ್ತಾ ಇಕ್ಬಾಲ್ ಹುಸೇನ್ ಅವರು? ಅವ್ರು ಮಾತನಾಡಿದ್ರೆ ಚಮತ್ಕಾರ, ನಾವು ಮಾತನಾಡಿದ್ರೆ ಬಲಾತ್ಕಾರ. ಇಕ್ಬಾಲ್ ಹುಸೇನ್ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು ಸರ್. ಖಂಡಿತ ಅದು ಅವ್ರದ್ದು, ಅದಕ್ಕೆ ನಾನು ಧ್ವನಿಗೂಡಿಸಿ ಹೇಳ್ತಾ ಇದ್ದೀನಿ. ಎಲ್ಲದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಯಾವ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನವನ್ನ, ಸೂಕ್ತ ರಿಪ್ಲೈನ ತಗೊಳ್ತದೆ ಹೈಕಮಾಂಡ್, ಸೂಕ್ತವಾಗಿ ತಗೊಳ್ತದೆ. ಎಲ್ಲರಿಗೂ ಕೂಡ ಇವತ್ತು ಒಬ್ಬ ಜನಸಾಮಾನ್ಯನೆಷ್ಟೋ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ ದೃಷ್ಟಿನಲ್ಲಿ ಅಷ್ಟೇ ಸಮಾನರು. ಇವತ್ತು ಯಾರಿಗೂ ಕೂಡ ಮೇಲಿಲ್ಲ, ಯಾರಿಗೂ ಕೂಡ ಕೆಳಗಿಲ್ಲ, ಎಲ್ಲರಿಗೂ ಕೂಡ ಸಮಾನವಾಗಿ ಟ್ರೀಟ್ ಮಾಡ್ತಕ್ಕಂಥದ್ದು, ಅಷ್ಟು ಶಿಸ್ತಿನಿಂದ ಇರತಕ್ಕಂಥದ್ದು ಅಂತ ಹೇಳ್ತೀನಿ. ಇವತ್ತು ಆ ಸಿದ್ದರಾಮಯ್ಯನವರು, ಇವತ್ತು ಡಿ ಕೆ ಶಿವಕುಮಾರ್ನವರು ದೂರದೃಷ್ಟಿ, ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಕಾಂಗ್ರೆಸ್ಸಿನ ಅನಿವಾರ್ಯತೆ, ಡಿ ಕೆ ಸಿದ್ದರಾಮಯ್ಯನವರ ಈ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆಗಳು ಅವೆಲ್ಲವೂ ಕೂಡ ಅವ್ರದೇ ಆದಂತ ವರ್ಚಸ್ಸಿನಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಗಮನವನ್ನ ಇಟ್ಟು ಮುಂದಿನ ಚುನಾವಣೆಯಲ್ಲಿ ಅವ್ರ ನಾಯಕತ್ವ, ಇಬ್ಬರು ನಾಯಕತ್ವಗಳನ್ನ ತಗೊಂಡು ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ರಾಜ್ಯದ ಜನರು ಇದೇ ರೀತಿಯ ಕಚ್ಚಾಟವನ್ನ ನೋಡಿ. ಇವತ್ತು ನಾನು ಮೊದಲನೇದಾಗಿ ಹೇಳಿದ್ದೀನಿ, ನಾವು ಪ್ರಜಾಪ್ರಭುತ್ವದ ಅಡಿನಲ್ಲಿ, ತತ್ವಗಳಲ್ಲಿ, ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ನೋಡಿ, ಬಿಜೆಪಿ ತರದಲ್ಲಿ ಕೂಡ ಇವತ್ತು ನಾವು ಡೈನಾಸ್ಟಿ ಬಗ್ಗೆ, ಬಿಜೆಪಿ ತರದಲ್ಲಿ ಆಟೋಕ್ರಸಿ ಬಗ್ಗೆ ಇತ್ತಲ್ಲ ನಮ್ಮ ಪಕ್ಷನೂ ಕೂಡ ಇವತ್ತು ನೀವು ಅಭಿವೃದ್ಧಿ ಕೆಲಸ ಬೆಳಗ್ಗೆ ನಮ್ಮ ಸ್ನೇಹಿತರು ಕಾಸಿಲ್ಲ ನಿಮಗೆ ಅಭಿವೃದ್ಧಿ ಮಾಡೋದಕ್ಕೆ, ನಿಮ್ ಪಕ್ಷದ ಶಾಸಕರೇ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಇವತ್ತು ಇದೇ ಬಡ್ಜೆಟ್ ಅಲ್ಲಿ 2023ನೇ ಬಡ್ಜೆಟ್ ಅಲ್ಲಿ ತಮಗೆ ಗೊತ್ತಿರಬಹುದು, ಸೀನಿಯರ್ ಸರ್ ಇದ್ದಾರೆ, 23ನೇ ಬಡ್ಜೆಟ್ ಅಲ್ಲಿ ಇವತ್ತು ಚಿತ್ರದ ಬಯಲುಸೀಮೆ ಅತಿ ಹಿಂದುಳಿದ ಬಯಲುಸೀಮೆ ಆ ಜಾಗದ ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿಗಳನ್ನ ಬಡ್ಜೆಟ್ ಅಲ್ಲಿ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಮೀಸಲಿಟ್ಟಿತ್ತು. ಇವತ್ತು ಚಿತ್ರದುರ್ಗ ಜಿಲ್ಲೆ ಅತಿ ಹಿಂದುಳಿವಾಗಿ, ಮಳೆ ಬಂದ್ರೆ ಬೆಳೆ, ಮಳೆ ಇಲ್ಲ ಅಂದ್ರೆ ಬೆಳೆ ಇಲ್ಲ ಅಂತ ಪರಿಸ್ಥಿತಿ ಅಲ್ಲ. ಒಂದು ಹೇಳ್ತೀನಿ, 5,000 ಕೋಟಿಯನ್ನ 50 ಸರಿ ಸ್ವಲ್ಪ ನನಗೆ ಇದ್ರ ಬಗ್ಗೆ ಬರ್ಬೋದು. ಅವ್ರಿಗೆ ಸರ್ ಒಂದ್ ನಿಮಿಷ ಬರ್ತೀನಿ ಸರ್. ಅವರಿಗೆ ಅಷ್ಟು ಕಾಳಜಿ ಇದ್ರೆ ಇವತ್ತು ಅವ್ರದೇ ಪಕ್ಷದ ಲೋಕಸಭಾ ಸದಸ್ಯರ 2 ಸರಿ ಚಿತ್ರದುರ್ಗ ಜನತೆ ಆಯ್ಕೆ ಮಾಡಿ ಕಳಿಸಿದೆ. ಬಡ್ಜೆಟ್ ಅಲ್ಲಿ ಬಂದಿರತಕ್ಕಂಥದ್ದು ಅಮೌಂಟ್ ಇವತ್ತು ಕೂಡ ರಿಲೀಸ್ ಆಗಿಲ್ಲ. ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಜನರಿಗೆ ಗೊತ್ತಿರಲಿಲ್ಲ. ಸುಭದ್ರ ಬಹುಮತ ಕೊಟ್ಟ ಮೇಲೆ ಹೀಗೆ ಕುಚಿದಾಗ 2 ವರ್ಷಕ್ಕೆ ನೀವು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಕ್ಷಮೆಯಲ್ಲಿ ಸರ್, ನಾಗೇಂದ್ರ ಬಾಬು, ರಾಜ್ಯದ ಜನರ ಪರ ಎರಡು ನಿಮಿಷ ನಿಮ್ ಮಾತನ್ನ ಮಾತನ್ನ ಕೇಳಿಸ್ಕೊಳ್ಳೋ ಪ್ರಮೇಯ ನಿಮಗಿಲ್ಲ. ಜನಕ್ಕೆ ಗೊತ್ತಿದೆ ಬಿಡಿ ಸರ್. ನೀವು ಅಭಿವೃದ್ಧಿ ಬಗ್ಗೆ ಹೇಳಿದ್ರಿ, ಶಿಸ್ತು
ಪ್ರೋಗ್ರಾಮ್ ಅವಕಾಶ ಕೊಡಿ. ನಾಗೇಂದ್ರ ಬಾಬು ಸರ್, ನೀವು ನಾಗೇಂದ್ರ ಬಾಬು ಸರ್, ನಾವು ಡಾಟಾ ಹೇಳಿದ ತಕ್ಷಣ ನೀವು ಡೈವರ್ಟ್ ಆಗೋದು. ನೀವು ಡೇಟಾನು correct ಆಗಿ ಹೇಳಿಲ್ಲ ಸರ್, I'm sorry to say this. ನೀವು ಡೇಟಾನು ಹೇಳ್ಬಿಡಿ ಸರ್, ಹೇಳಿ ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಅನುದಾನ, ಯಾವ ಶಾಸಕರಿಗೆ ಎಷ್ಟೆಷ್ಟು ಅನುದಾನ, ಯಾವ ಯೋಜನೆ ಕೌಂಟರ್ ಕೊಡೋದು ಹೇಳ್ತಾ ಇದ್ದೀನಿ ನಾನು. ಅನುದಾನ ಇಲ್ಲ ಅಂತ ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. 2023ನೇ ಬಜೆಟ್ ಅಲ್ಲಿ ಅಷ್ಟು ಅಮೌಂಟ್ ಅನ್ನ ಚಿತ್ರದುರ್ಗದ ಭದ್ರಾ ಮೇಲ್ದಂಡೆ ಯೋಜನೆಗಾಗಿದ್ದು. ಯಾಕೆ ಕಾಂಗ್ರೆಸ್ ನಾವು ಬಿಜೆಪಿ ಅವ್ರನ್ನ 2 ಸರಿ ಒಬ್ರು ಮಿನಿಸ್ಟರ್ ಆಗಿದ್ರು ಕೂಡ ಹೌದು ನಿಮ್ ಬಿಜೆಪಿ ಸರ್ಕಾರದಲ್ಲಿ ಹೌದು ಸರ್. ನೀವು ಬಜೆಟ್ ಬಗ್ಗೆ ಹೇಳ್ತೀವಿ ಅಲ್ಲ ಸರ್, ಅಲ್ಲ ಒಂದು ನಿಮಿಷ ಬರ್ಬೇಕಲ್ವಾ ಅವರು ಹೌದು ಸರ್. ನೀವು ನಮ್ಮ ಪಕ್ಷದ ಬಗ್ಗೆ ಸೆಲೆಕ್ಟಿವ್ ಡಿಫೆಕ್ಟ್ಸ್ ಹೇಳೋದಲ್ಲ. ನಿಮ್ಮ ಪಕ್ಷದ ನೀವು ನೋಡಿ ಗೂಗಲ್ ನೀವು ಗೂಗಲ್ ₹1 ಬಂದಿಲ್ಲ, ₹1 ಬಂದಿಲ್ಲ. ಆಗಿರೋದು 5,900 ಕೋಟಿ ಆಯ್ತಲ್ಲ. ಈ ರಾಜ್ಯ ಸರ್ಕಾರ ಎಷ್ಟು ಬೇಜವಾಬ್ದಾರಿತನ ಮೆರೆದಿದೆ ಅವತ್ತಿಂದ ಇವತ್ತಿನವರೆಗೂ ಅಂತ ಹೇಳಿದ್ರೆ, ಕೇಂದ್ರದಲ್ಲಿ ಅದು ಅನೌನ್ಸ್ ಆದ ನಂತರ ಅದಕ್ಕೆ ಬೇಕಾದಂತ ಒಂದು ರಿವೈಸ್ಡ್ DPR ಆಗ್ಬೋದು, ಡಾಕ್ಯುಮೆಂಟೇಶನ್ ಪೇಪರ್ಗಳಾಗ್ಬೋದು, ಇದುವರೆಗೂ ಸಬ್ಮಿಟ್ ಮಾಡೇ ಇಲ್ಲ. ಮಾಡಿಲ್ಲ ಎಲ್ಲಿಂದ ಕೊಡ್ತಾರೆ? ಈ ಸೆನ್ಸಿಟ್ಕೊಂಡು ಮಾತಾಡಬೇಕು, ಸುಮ್ಮನೆ ಕುತ್ಕೊಂಡು ಮಾತಾಡೋದಲ್ಲ. ಇವ್ರು ಹೆಂಗೆ ಗೊತ್ತಾರೆ, ಅಕೌಂಟ್ ದುಡ್ಡು ಹಾಕ್ಬಿಡ್ಬೇಕು, ಅಕೌಂಟ್ ದುಡ್ಡು ಹಾಕ್ಬಿಡ್ಬೇಕು ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಕೊಡ್ತೇವೆ ಅಂತ ಘೋಷಣೆ ಮಾಡ್ಲಿಕ್ಕೆ ಕಾರಣರಾಗಿದ್ದು ಅವತ್ತು ಆ ಬಿಜೆಪಿ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದ ಗೋವಿಂದ ಕಾರಜೋಳ ಅವರು. ಗೋವಿಂದ ಕಾರಜೋಳ ಅವರ ಬದ್ಧತೆ ಮತ್ತು ಆಡಳಿತಾತ್ಮಕ ಶಿಸ್ತು ಎಲ್ರಿಗೂ ಗೊತ್ತೇ ಇದೆ. ಅದಾದ್ಮೇಲೆ ಇವರು ಮೊದಲನೇ ಬಜೆಟ್ ಅಂತ ಹೇಳ್ತಾರಲ್ಲ, ಬಜೆಟ್ ಪಾಠ ಶುರು ಮಾಡಿದ ಹೆಂಗೆ, ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸ್ತೇವೆ, ಅಲ್ಲಿಂದ ಶುರು ಮಾಡಿದ್ರು. ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲಿ ನೀವು ಧಿಕ್ಕರಿಸ್ತೇವೆ, ನೀವು ಶುರು ಮಾಡುವ ಶುಭಾರಂಭ ಮಾಡೋದ್ರ ಬದಲು ಆರಂಭದಲ್ಲಿ ಅಪಶಕುನ ರಾಷ್ಟ್ರೀಯ ಶಿಕ್ಷಣ ತಿರಸ್ಕರಿಸ್ತೇವೆ. ಪಂಡಿತ್ ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು ಇವತ್ತಿನವರೆಗೂ ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನೋದು ಎಲ್ಲ ಸರ್ಕಾರಗಳು ಪಕ್ಷಾತೀತವಾಗಿ ಪಾಲಿಸ್ತಾ ಬಂದ ಒಂದು ಸಂಪ್ರದಾಯ. ಅದು ತಿರಸ್ಕರಿಸ್ತೀವಿ ಅಂದ್ಬಿಟ್ರೆ PM ಉಷಾ ಯೋಜನೆ, PM ಶಾಲಾ ಯೋಜನೆ ಅವೆಲ್ಲ ಅನುದಾನ ಪಡ್ಕೊಳ್ತಾನೆ ಇದ್ರಿ. ಬಟ್ ಈ ತರ ನೀವು ಒಕ್ಕೂಟ ರಾಜ್ಯ, ಆಮೇಲೆ ನೀತಿ ಆಯೋಗದ ಸಭೆಗೆ ಮುಖ್ಯಮಂತ್ರಿಗಳೇ ಪಾಲ್ಗೊಳ್ಬೇಕು. ನೀತಿ ಆಯೋಗ ಸಭೆಗೆ ನೀವು ಬಹಿಷ್ಕರಿಸ್ತೀರಿ. ಆಮೇಲೆ GST ರಾಷ್ಟ್ರೀಯ ಮಂಡಳಿ ಸಭೆಗೆ ನೀವು ಅರ್ಥ ಸಚಿವರಾಗಿ ನೀವೇ ಪಾಲ್ಗೊಳ್ಬೇಕು. ಒಮ್ಮೆನೂ ಹೋಗೋದಿಲ್ಲ. ಪದೇ ಅವ್ರಿಗೆ ಅವಮಾನ ಮಾಡ್ತೀರಿ. ನಮ್ಗೆ ಬರ್ಬೇಕಾಗಿದ್ದು ಫಂಡ್ ಕೊಡ್ಲಿಲ್ಲ, ಅನ್ಯಾಯ ಮಾಡ್ತೀರಿ ಅಂತ ಅಂದ್ಬಿಟ್ಟು ಜಂತರ್ ಮಂತರ್ನಲ್ಲಿ ಹೋಗಿ ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟ ಸದಸ್ಯರು ಪ್ರತಿಭಟನೆ ಮಾಡ್ತಾರಲ್ಲ. ಗಾಂಧಿ ಈ ಮಂತ್ರಿಗಳಾಗಿರೋರು ಪ್ರತಿಭಟನೆ ಹಕ್ಕಿಲ್ಲ. ಪ್ರತಿಭಟನೆ ಅಂದ್ರೆ ಸವಿನಯ ಕಾನೂನು ಭಂಗ. ಗಾಂಧೀಜಿಯವರು ನಮ್ಗೆ ಕೊಟ್ಟ ಸತ್ಯಾಗ್ರಹ ತತ್ವ. MLAಗಳು ಬೇಕಾದ್ರೆ ಹೋಗಿ ಇದು ಮಾಡ್ಲಿ, ಇವ್ರಿಗೆ ಪ್ರತಿಭಟನೆ ಮಾಡಕ್ ಶುರು ಮಾಡ್ಬಿಟ್ರು. ಅವ್ರನ್ನ ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲಿ ಪರಸ್ಪರ ಸಂಬಂಧ, ಪರಸ್ಪರ ಗೌರವ ಸಂಬಂಧ ಎಲ್ಲ. ಇನ್ನೊಂದು ನಮಗೆ ತ್ರಿಭಾಷಾ ಸೂತ್ರ ಬೇಡ, ದ್ವಿಭಾಷಾ ಸೂತ್ರ ಅಂತ ಇವ್ರು ಮಂತ್ರಿಗಳು ನಡೆಸ್ತಾ ಇರೋ ಶಾಲೆಗಳಲ್ಲೆಲ್ಲ ಆಗ್ಲಿ NEP ಬಂದ್ಬಿಟ್ಟಿದೆ. ಯಾಕಂದ್ರೆ ಅವ್ರು ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ನಿಮ್ಮದೇ ಹೇಳಿಕೆಯಿಂದ ತೆಗೆದುಕೊಂಡ ಪದ ಸರ್, ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸ್ತಿದ್ಯಂತೆ ಸರ್. ಬಟ್ ಪಾಪ ಮಂಜುನಾಥ್ ಅವರಿಗೆ ಗೊತ್ತಿಲ್ವೇನೋ, ಈಗ ಆಲ್ರೆಡಿ ಮತ್ತೊಂದು ಫಾರಿನ್ ಟೂರ್ಗೆ ರೆಡಿ ಆಗಿದ್ದಾರೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು. ಸೂಕ್ಷ್ಮವಾಗಿ ಗಮನಿಸಿ, ಫಾರಿನ್ಗೆ ಹೋಗ್ಬಿಟ್ರೆ ಇಲ್ಲಿ ಬಾಯ್ ಬಡ್ಕೊಳ್ತಿರ್ತಾರೆ. ಮೇಡಮ್, ಒಂದು ಇದು ಇವತ್ತಿನ ಒಂದು ನಿಮಿಷ ದಯಮಾಡಿ. ಮೊದಲನೇದಾಗಿ ಅವರು ಕೆಲವು ಅಂಕಿಅಂಶಗಳ ಬಗ್ಗೆ, ಅಭಿವೃದ್ಧಿ ವಿಷಯದಲ್ಲಿ ಅಂಕಿಅಂಶಗಳ ಬಗ್ಗೆ ಮಾತಾಡಿದ್ದಾರೆ. ರೇಷ್ಮೆಯವರು ಇದನ್ನ ಒಪ್ತಾರೆ ಅಂತ ಕಾಣುತ್ತೆ. ಉತ್ತರ ಕರ್ನಾಟಕದ ಭಾಗದ ಇದು ನಂಜುಂಡಪ್ಪ ಅವರ ವರದಿ ಅನ್ವಯ 2008ರಿಂದ 2025ರವರೆಗೆ ವಿಶೇಷ ಅಭಿವೃದ್ಧಿ ಯೋಜನೆಯಡಿ 17,710 ಕೋಟಿ ಮತ್ತೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿಗೆ ಸರಿಸುಮಾರು 2013ರಿಂದ 2014ರಿಂದ ಈವರೆಗೆ 13,488 ಕೋಟಿ, ಒಟ್ಟು 31,198 ಕೋಟಿ ವೆಚ್ಚ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ದಯಮಾಡಿ ಕಾಂಗ್ರೆಸ್ ವಕ್ತಾರವರಾಗಿದ್ರೆ ಕಾಂಗ್ರೆಸ್ ವಕ್ತಾರ ಒಂದ್ ಮಾತು ಕೇಳ್ತಾ ಇದ್ದೀನಿ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು, ಕಲಬುರಗಿ, ಯಾದಗಿರಿ, ಬೀದರ್ ಜಿಲ್ಲೆಗಳಲ್ಲಿ ಕುಡಿಯಕ್ಕೆ ನೀರಿಲ್ಲ. ದಯಮಾಡಿ ಕುಡಿಯಕ್ಕೆ ನೀರಿಲ್ಲ. ಎಲ್ಲೋಯ್ತಿ ಹಣ ಎಲ್ಲ ಏನ್ ಮಾಡಿದ್ರಿ? ಅಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಇವತ್ತೊಂದು ಉದ್ಯೋಗ ಸಿಕ್ಕಿಲ್ಲ. ಏನ್ ಮಾಡಿದ್ರಿ? ಹಾಗಾದ್ರೆ ಕೈಗಾರಿಕೆ ವಿಷಯದಲ್ಲಿ ನೀವು ಏನು 7.5 ವರ್ಷ ಯಾವ್ದೋ ದಾಖಲೆ ಮಾಡ್ತೀನಿ ಅಂತಿದಾರಲ್ಲ, ಯಾವ ದಾಖಲೆ ಮಾಡಿದ್ರಿ? ಹಣ ಮಾಡೋ ದಾಖಲೆ ಏನಾದ್ರು ಮಾಡಿದ್ರ? ಇದ್ರ ಬಗ್ಗೆ ಏನಾದ್ರು ಕೂಡ ನೀವು ಉತ್ತರ ಕೊಡಬೇಕಾಗುತ್ತೆ. ಮೊದಲನೇದು. ಎರಡನೇದು ಹೇಳ್ತಾ ಇದ್ರಿ ಮೇಡಮ್ ತಾವಾಗ್ಲೇನೆ, ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ
ಇವರಲ್ಲಿ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಹಿಡ್ತಾ ಇಲ್ಲ. ಇದು ಹೈಕಮಾಂಡ್ ಇಲ್ಲಿ ಝೀರೋ. ಯಾವುದೇ ಕಾರಣಕ್ಕೂ ಯಾರು ಬೇಕಾದ್ರೂ ಹೇಳಿಕೆ ಕೊಡಬಹುದು. 1,000 ಸನ್ಮಾನ್ಯ ಖರ್ಗೆ ಸಾಹೇಬರು ಏನು ಕರ್ನಾಟಕದವರೇ ಆಗಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆ ತಿಳ್ಕೊಂಡು ಇಲ್ಲೇ ಬಂದವರು ಹೇಳ್ತಾರೆ, ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಅಂತಕ್ಕಂಥ ಪದ ಬಳಕೆ ಮಾಡ್ತಾರೆ. ರಾಷ್ಟ್ರೀಯ ನಾಯಕರು ಬಳಕೆ ಮಾಡಿರ್ತಕ್ಕಂಥ ಪದ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ್ರು ಕೂಡ 1,000 ಹೇಳಿಕೆಗಳು ಇವತ್ತು ಕೊಡ್ತಾ ಇದ್ದಾರೆ, ಮೊನ್ನೆನೂ ಕೊಟ್ಟಿದ್ರು, ನಾಳೆನೂ ಕೊಡ್ತಾರೆ. ಗುಂಪುಗಾರಿಕೆಗಳು ಇಲ್ವೇ ಇಲ್ಲ ನಮ್ಮಲ್ಲಿ. ಒಂದು ಗುಂಪು ಹೇಳಿದ್ರೆ ನಮ್ಮ ಹತ್ರ 80 ಜನ ಇದ್ದೀವಿ ಅಂತ, ಒಂದು ಗುಂಪು ನಾಳೆ ನೋಡಿ 8ನೇ ತಾರೀಕು ನೋಡಿ 9ನೇ ತಾರೀಕು ನೋಡಿ ಅಂತಾರೆ. ಇವರಿಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಎರಡನೇದಾಗಿ ಇವರು ಯಾರಲ್ಲೂ ಹಿಡಿತಾ ಇಲ್ಲ, ಕೇವಲ ಅಧಿಕಾರಕ್ಕಾಗಿ ಇದೇ ರೀತಿ ಕಚ್ಚಾಡಿಕೊಂಡು ಅವಧಿಯನ್ನು ಮುಗಿಸ್ತಾರೆ. ವಿರೋಧ ಪಕ್ಷ ಕಣ್ಣಿಗೆ ಕಾಣ್ತಿರೋದು ಹೀಗೇನೆ, ಜನರ ಕಣ್ಣಿಗೆ ಕಾಣ್ತಿರೋದು ಹಿಂಗೇನೆ. ವಿರೋಧ ಪಕ್ಷದ ಕಣ್ಣಿನಲ್ಲಿ ಇಷ್ಟೇ ಕಾಣ್ತಾ ಇರೋದು. ಆದ್ರೆ ಅವರು ವಿರೋಧ ಪಕ್ಷ ಜನಸಾಮಾನ್ಯರ ಸುಧಾರಣೆ ಎಷ್ಟಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ನೋಡ್ಕೋ. ಕಾಂಗ್ರೆಸ್ ಪಕ್ಷದ ಕೊಡುಗೆ ಕೋಟಿ ಲೆಕ್ಕ ಸರ್ ನಿಮ್ದೇ ನೀವು ಸರ್ ನಿಮ್ಮ ಪಕ್ಷದ ಏನೋ ಇಂಡಸ್ಟ್ರಿಯಲ್ ಮಿನಿಸ್ಟರು ಕುಮಾರಸ್ವಾಮಿ ಸರ್ ಒಂದ್ ನಿಮಿಷ ಹೇಳಿ. ಅವರು ಪ್ರಭಾವಿ ಕೇಂದ್ರ ಮೋದಿ ಸಂಪುಟದಲ್ಲಿ ಪ್ರಭಾವಿ ಮಂತ್ರಿಗಳು ಕೂಡ ಹೌದು. ಸೊ ಅವ್ರ ಬಗ್ಗೆ ಗೌರವ ಇದೆ. ಅವರು ತಾವು ಅಷ್ಟು ಅಂಕಿಅಂಶನ ಕರ್ನಾಟಕ ರಾಜ್ಯ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ಖಂಡಿತವಾಗ್ಲು ನಾನು ಲಾಸ್ಟ್ ಟೈಮ್ ಕೂಡ ಬೇರೆ ಬೇರೆ ಮಾಧ್ಯಮ ವಾಹಿನಿಗಳಲ್ಲಿ ಕೂಡ ಇದನ್ನು ಕೇಳಿದ್ದೀನಿ. ಇದನ್ನು ಕೂಡ ಸರ್ ಒಪ್ಕೊಂತಾರೆ ಅಂತ ತಿಳ್ಕೊಂತೀನಿ. ಇವತ್ತು ನಮಗೆ GST ಹಣ ಬರಬೇಕಾಗಿದೆ. ನಿಮಗೆ ರಾಜ್ಯದ ಬಗ್ಗೆ ಅಭಿಮಾನ ಇದೆ. ನಾನು ಲಾಸ್ಟ್ ಟೈಮ್ ಕೂಡ ಮಾತಾಡಿದ್ದೀನಿ, ಸುಮಾರು ಸರಿ ಮಾತಾಡಿದ್ದೀನಿ. ನಿಮಗೆ ಸರ್ ರಾಜ್ಯದ ಬಗ್ಗೆ ಖಂಡಿತವಾಗಲು ನಿಮಗೆ ಕಿಂಚಿತ್ತು ಕೂಡ ಅಭಿಮಾನ ಇದ್ರೆ, ನೀವಿಷ್ಟು ಬಗ್ಗೆ ಕಾಳಜಿ ಬಗ್ಗೆ ಮಾತಾಡ್ತಾ ಇದ್ರೆ, ನಮಗೆ ಏನಾದ್ರೂ ತಪ್ಪಿದ್ರೆ ನಾವು ಸರಿಪಡಿಸ್ಕೊಂತೀವಿ. ತಾವು ಸಬ್ಜೆಕ್ಟ್ ದಟ್ ಕಂಡೀಷನ್ ನಾನು ಹೇಳ್ತೀನಿ. ನಿಮಗೆ GST ಹಣ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಬರಬೇಕಾಗಿದೆ, ಪ್ರಭಾವಿ ರಾಜ್ಯದ ಮಂತ್ರಿ ನಮ್ಮ ರಾಜ್ಯದಿಂದ ತಮ್ಮನ್ನು ಆಯ್ಕೆ ಮಾಡಿ ಕಳಿಸಿದೀವಿ. ದಯವಿಟ್ಟು GST ಹಣನ ತಗೊಂಬನ್ನಿ. ಜನರಿಗೆ ಅವರು ಕೇಂದ್ರದಿಂದ ತರ್ತಾರೋ ಹಣ ಬಿಡ್ತಾರೋ ರಾಜ್ಯದ ಜನ ಹಾಕಿರೋ ಕಾಂಗ್ರೆಸ್ ಪಕ್ಷಕ್ಕೆ ನಿಮಗೆ ಪ್ರಶ್ನೆ ಕೇಳ್ತಿರೋದು. ನಿಮಗೆ ಪ್ರಶ್ನೆ ಮಂಜುನಾಥ್ ಸರ್, ನಿಮಗೆ ಪ್ರಶ್ನೆ ಕೇಳಿದ್ರೆ ಭಯ, ಬರೀ ಬಿಜೆಪಿ ಪ್ರಶ್ನೆ ಕೇಳ. ಪ್ರಶ್ನೆ ಕೇಳಿಸ್ಕೊಂಡು ನ್ಯೂಟ್ರಲ್ ಆಗಿ ಮಾತಾಡಬೇಕು. ನ್ಯೂಟ್ರಲ್ ಆಗಿರೋಕೆ ಸರ್, ನಿಮ್ಮ ಪ್ರಶ್ನೆ ಅಂದ್ರೆ ಬರೀ ಬಿಜೆಪಿ ಪ್ರಶ್ನೆ ಕೇಳ್ತಿದೆ. ನಿಮಗೆ ಪ್ರಶ್ನೆ ಸರ್, ವಿಷಯ ಮಾತಾಡೋಣ, ಸಮಯ ಕಮ್ಮಿ ಇದೆ. ನೀವು JDS ಉತ್ತರ ಕೊಡಬೇಕಿತ್ತು, ಕೊಟ್ರಿ. ಈಗ ರಾಜ್ಯದ ಜನರಿಗೆ ಉತ್ತರ ಕೊಡಿ ಸರ್. ಕಾಂಗ್ರೆಸ್ಗೆ ವೋಟ್ ಹಾಕಿರೋದು ರಾಜ್ಯದ ಜನ ಫ್ಯಾಮಿಲಿ ಮಂತ್ರಿ ಅಲ್ಲ, ನೀವು ಅದನ್ನ ಮಾಡಿಕೊಳ್ಳಿ. ಉತ್ತರ ಕೊಡ್ತೀನಿ. ನೀವು ಭಾರತ ದೇಶ ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೀವಿ. ನೀವು ಕರ್ನಾಟಕದಲ್ಲಿ ಬರುವಂತ ರೆವಿನ್ಯೂ ಬೆಂಗಳೂರು ರೆವಿನ್ಯೂ ಕರ್ನಾಟಕದಲ್ಲಿ ಬೇರೆ ಜಿಲ್ಲೆಗಳಿಗೆ ಯಾಕೆ ಕೊಡ್ತೀರಾ? ಬೆಂಗಳೂರಿಗೆ ಕೊಡಿ, ಹಾಗಾದ್ರೆ ನೋಡೋಣ. ಒಕ್ಕೂಟದ ರವೀಂದ್ರ ರೇಷ್ಮೆ ಸರ್ ಅವರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದ ಹಾಗೆ, ಯಾವಾಗ ಅಸಲಿ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಹಿಂದೇಟ್ ಹಾಕುವ ಪರಿಸ್ಥಿತಿ ಇರುತ್ತೋ ಆಗ ದಯವಿಟ್ಟು ಇಲ್ಲಿ ನಮ್ಮ ವೇದಿಕೆಯಲ್ಲಾಗಿದ್ದು ಅದೇ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯ ಬಗ್ಗೆ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಬಗ್ಗೆ ಪ್ರಶ್ನೆ ಕೇಳಿದಾಗ GST ತನಕನೂ ಹೋಯ್ತು, ಅನುದಾನ ತನಕನೂ ಹೋಯ್ತು, ಇತ್ಯಾದಿ ಬಂತು. ಸರ್, ನೀವೇ ಹೇಳಿದ ಆ ಶಿಸ್ತು, ನೀವೇ ಹೇಳಿದ ಹೈಕಮಾಂಡ್ ಆಜ್ಞೆ ಪಾಲನೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಕಲಿಸುವ ಅವಶ್ಯಕತೆ ಇದೆ. ನಿಮ್ಮ ಪಾರ್ಟಿ ಅದನ್ನು ಕಲಿಸಲಿ ಅಂತ ಹೇಳ್ತಾ ಧನ್ಯವಾದ. ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.